ಕೋಲಾರದಲ್ಲಿ ಮೊಳಗದೆ ಸಿಎಂ ಡಿಕೆಶಿಯ ಘೋಷಣೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಹೇಳಿಬಿಟ್ಟು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಕೋಲಾರದ ಮಾಲೂರು ನಗರಕ್ಕೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಡಿಕೆಶಿ ಅವರೇ ಮುಂದಿನ ಸಿಎಂ ಅಂತ ಹೇಳಿಬಿಟ್ಟು ಘೋಷಣೆ ಮೊಳಗ್ತಾ ಇದೆ. ಕೋಲಾರದಲ್ಲಿ ಡಿಕೆಶಿ ಅವರು ಅಲ್ಲಿಗೆ ಆಗಮಿಸಿರ್ತಾರೆ. ಆ ಸಂದರ್ಭದಲ್ಲಿ ಮೊಳಗ್ತಾ ಇರುವಂತಹ ಘೋಷಣೆಗಳು. ಡಿಕೆಶಿ ಆಗಮಿಸ್ತಾ ಇದ್ದೆಯೇ ಕೈ ಮುಖಂಡರು ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಡಿಕೆಶಿ ಅಂತ ಹೇಳಿಬಿಟ್ಟು ಮಾಲೂರಿನ ಮಾರಿಕಾಂಬ ದೇಗುಲಕ್ಕೆ ಆಗಮಿಸಿರ್ತಾರೆ ಡಿಕೆಶಿ. ಆ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮೊಳಗಿರುವಂಥದ್ದು. ಸೊ ಹಿಂದೆ ಕೂಡ ಡಿಕೆಶಿ ಅವರು ಎಲ್ಲ ಹೋದ್ರು ಬಂದ್ರು, ಒಂದಷ್ಟು ಜನ ಸ್ವಪಕ್ಷದವರಾಗಿರ್ಬೋದು ಘೋಷಣೆಯನ್ನ ಕೂಗ್ತಾನೆ ಇರ್ತಾರೆ, ಮುಂದಿನ ಸಿಎಂ ಡಿಕೆಶಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಈಗಲೂ ಕೂಡ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೋಲಾರದಲ್ಲಿ ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆಯನ್ನ ಕೂಗ್ತಾರೆ. ಪವರ್ ಶೇರಿಂಗ್ ಫೈಟ್ ವಿಚಾರವಾಗಿ ಡಿಕೆಶಿ ಸೈಲೆಂಟ್ ಆದ್ರ ಎಲ್ಲೋ ಒಂದ್ ಕಡೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದ್ ಕಡೆ ಡಿಕೆಶಿ ಸಿಎಂ ಅಂತ ಘೋಷಣೆ ಕೂಗ್ತಾ ಇದ್ದಾರೆ, ಮತ್ತೊಂದು ಕಡೆ ಪವರ್ ಶೇರಿಂಗ್ ಪ್ರಶ್ನೆಗೆ ಏನೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಉಳಿದಿರುವ 3 ವರ್ಷಕ್ಕೆ ನೀವು ಸಿಎಂ ಆಗ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೂಡ ಮಾಡಿರುವಂಥದ್ದು. ಆ ಪ್ರಶ್ನೆ ಬಿಡಿ ಅಂತ ಹೇಳ್ಬಿಟ್ಟು ನುಂಚ್ಕೊಂಡಿದ್ದಾರೆ ಸಿಎಂ ಡಿಕೆಶಿ. ಪವರ್ ಶೇರಿಂಗ್ ಫೈಟ್ ಮಧ್ಯೆ ಡಿಕೆಶಿ ಸೈಲೆಂಟ್ ಆದ್ರ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಡಿಕೆಶಿ ಸಿಎಂ ಅಂತ ಘೋಷಣೆ ಕೂಗ್ತಿದ್ದಾರೆ, ಇನ್ನೊಂದ್ ಕಡೆ ಪವರ್ ಶೇರಿಂಗ್ ಫೈಟ್ ಬೇರೆ ನಡೀತಾ ಇದೆ. ಬಟ್ ಆ ಪ್ರಶ್ನೆನ ಮುಂದಿಟ್ಟಾಗ ಡಿಕೆಶಿ ಆ ಪ್ರಶ್ನೆ ಬಿಡಿ ಅಂತ ಹೇಳ್ಬಿಟ್ಟು ನುಂಚ್ಕೊಂಡಿದ್ದಾರೆ. ದೊಡ್ಡ ಪ್ರಶ್ನೆ ಸರ್, ನಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದ್ರಲ್ಲಿ ತಾವು ಎರಡೂವರೆ ವರ್ಷ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ನಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದ್ರಲ್ಲಿ ತಾವು ಎರಡೂವರೆ ವರ್ಷ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ನಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದ್ರಲ್ಲಿ ತಾವು ಎರಡೂವರೆ ವರ್ಷ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ನಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದ್ರಲ್ಲಿ ತಾವು ಎರಡೂವರೆ ವರ್ಷ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ಸರ್, ನಾವು ಸಿಎಂ ಆಗ್ತೀರಾ ಇಲ್ಲೋ ಅನ್ನೋ ದೊಡ್ಡ ಪ್ರಶ್ನೆ. ಈ ಸರ್ಕಾರಕ್ಕೆ 3 ವರ್ಷ ಮಾತ್ರ ಇದೆ ಸರ್, ಅದ್ರಲ್ಲಿ ತಾವು ಎರಡೂವರೆ ವರ್ಷ ರಾಜ್ಯದಲ್ಲಿ